ಧೀರಜ್ ಮುನಿರಾಜ್ ಸನ್ಮಾನ್ಯ ವಿಷಯ ಪ್ರಸ್ತಾಪಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಲವಾರು ಕೆರೆಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಲವಾರು ಕೆರೆಗಳಿಗೆ ಬೆಂಗಳೂರಿನ ಕೆಸಿ ವ್ಯಾಲಿ ಮತ್ತು HN ವ್ಯಾಲಿ ಯೋಜನೆಯ ಅಡಿಯಲ್ಲಿ ಬೆಂಗಳೂರು ಕೊಳಚೆ ನೀರನ್ನು 2 ಹಂತಗಳಲ್ಲಿ ಶುದ್ಧೀಕರಿಸಿ ಇವತ್ತು ನೀರು ಹರಿಸಲಾಗ್ತಿದೆ. ಸಭಾಧ್ಯಕ್ಷರೇ, ಇವತ್ತು ಬರಗಾಲದ ಪರಿಸ್ಥಿತಿಯಲ್ಲಿ ಈ ನೀರೇನು ಹರಿಸ್ತಾ ಇದ್ದಾರೆ, ಈ ಸಂಸ್ಕರಿಸಿದಂಥ ನೀರಿನಲ್ಲಿ ಭಾರಿ ಪ್ರಮಾಣದ ಮೆಟಲ್ಸು, ರಾಸಾಯನಿಕಗಳು, ಬೇರೆ ಬೇರೆ ರೀತಿಯಾದಂಥ ವಿಷಕಾರಿ ಅಂಶಗಳು ಪತ್ತೆಯಾಗಿದೆ. ಸಭಾಧ್ಯಕ್ಷರೇ, ಈ ನೀರನ್ನು ಇವತ್ತು ಯಾವುದೇ ರೀತಿಯಾದಂಥ ಪ್ರಾಣಿಗಳಾಗ್ಬೋದು, ದನ ಕರು ಹಸುಗಳಾಗ್ಬೋದು, ಕುಡಿತಾನೆ ಇಲ್ಲ. ಸಭಾಧ್ಯಕ್ಷರೇ, ಅಂತರ್ಜಲ ಸಂಪೂರ್ಣವಾಗಿ ಈ ನೀರಿಂದ ಕಲುಷಿತ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಆರೋಗ್ಯದ ವಿಚಾರದಲ್ಲಿ ತುಂಬ ಸಮಸ್ಯೆಗಳಾಗ್ತಾ ಇದೆ. ಸಭಾಧ್ಯಕ್ಷರೇ, ಸರ್ಕಾರ ದಯವಿಟ್ಟು ಕೆಸಿ ವ್ಯಾಲಿ ಮತ್ತು HN ವ್ಯಾಲಿ ನೀರನ್ನು 3ನೇ ಮತ್ತು 3ನೇ ಹಂತದ ಸಂಸ್ಕರಣೆ ಮಾಡಲಿಕ್ಕೆ ಸರ್ಕಾರದ ಒಂದು ಸಚಿವರು, ಸಣ್ಣ ನೀರಾವರಿ ಸಚಿವರ ಒಂದು ಗಮನವನ್ನು ಸೆಳೆಯಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈ ಕೆಸಿ ವ್ಯಾಲಿ HN ವ್ಯಾಲಿಯಿಂದ ಕೆರೆಗಳಿಗೆ ನೀರು ತುಂಬಿಸಿ ಅದು ಅಂತರ್ಜಲವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನಕ್ಕೆ ಈ ಯೋಜನೆ ಜಾರಿಗೊಳಿಸಿದರು. ಬಟ್ ಇಲ್ಲಿವರೆಗೂ ಅವರೇನೆಂದರೆ ಯಾವುದೋ ಒಂದು ನ್ಯೂಸ್ ಪೇಪರ್ನಲ್ಲಿ ಬಂದಿದೆ ಅಂತೇಳಿ ಇದರಲ್ಲಿ ಅವರು ಶೂನ್ಯವೇಳದಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಯಾವುದು ವಾರ್ ನ್ಯೂಸ್ ಆಫ್ ಫಸ್ಟ್ ಕನ್ನಡ ಚಾನಲ್ನಲ್ಲಿ ಬಂದಿದೆ ಅಂತೇಳಿ. ಬಟ್ ಪ್ರತಿದಿನ ಕೂತ್ಕೊಳ್ಳಿ, ಝೀರೋ ಅವರಿದ್ದು ಈ 2 ಯೋಜನೆಗಳಿಂದ ಕೆಸಿ ವ್ಯಾಲಿ ಆಯ್ತು. ನಾಳೆ ಕ್ವಶನ್ ಕೇಳಿ ಕಾಲಿಂಗ್ ಅಟೆನ್ಷನ್ ಅಲ್ಲಿ. CPCB NGT ಮಾನದಂಡಗಳ ಪ್ರಕಾರ ಡೈಲಿ ಏನೇನು ಪ್ಯಾರಾಮೀಟರ್ ಪ್ರಕಾರ ಎವ್ರಿ ಡೇ ಚೆಕ್ ಮಾಡಿ ಅವ್ರು ರಿಪೋರ್ಟ್ ಕೊಡ್ತಿರ್ತಾರೆ. ಸೊ ಅವ್ರು ಹೇಳಿರ್ತಕ್ಕಂಥದ್ದು ಇದು ಭಾಳ ಜನರಿಗೆ ತೊಂದರೆ ಆಗ್ತಾ ಇದೆ, ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ. ಸೊಸೈಟಿ ಫಾರ್ ಇನ್ಫಾರ್ಮೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಭಾರತೀಯ ವಿಜ್ಞಾನ ಸಂಸ್ಥೆಯವರು ಸಂಶೋಧನೆ ಕೈಗೊಂಡು ಜುಲೈ 2023ರಲ್ಲಿ ವರದಿ ನೀಡಿದ್ದಾರೆ. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಕ್ಲಿಯರಾಗಿ ವರದಿ ನೀಡಿದ್ದಾರೆ. ಯಾಕಂದರೆ ಸರ್ಕಾರ ಜನರಿಗಾಗಲಿ ಮತ್ತು ಪಕ್ಷಿಗಳಿಗಾಗಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ರೆಗ್ಯುಲರ್ ಆಗಿ ಇದನ್ನು ವಾಚ್ ಮಾಡ್ತಾ ಇದ್ದಾರೆ. 2 ಸಂಸ್ಥೆಗಳಿಂದ ಪ್ರತಿನಿತ್ಯ ಇವು ನೀರನ್ನು ಪ್ಯಾರಾಮೀಟರ್ಸ್ ಪ್ರಕಾರ ಐತೆ ಇಲ್ಲ ಅಂತೇಳಿ ಚೆಕ್ ಮಾಡಿ ರಿಕಾರ್ಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿವರೆಗೂ ನಾನು ಕೂಡ 3-4 ಬಾರಿಗೆ ವಿಸಿಟ್ ಮಾಡಿದ್ವಿ. 2 ಇದೇ ರೀತಿಯಾಗಿ ಪೇಪರ್ಗಳು ಬಂದರೆ ಮೇನುಗಳು ಸತ್ತಿದೆ ಅಂತ ಬಂದರು. ವಿತಿನ್ 3 ಅವರ್ಸ್ನಲ್ಲಿ ನಾನು ಸ್ಪಾಟ್ಗೆ ಹೋದೆ, ಎಲ್ಲ ವಿತ್ ಮೈ ಆಫೀಸರ್ಸ್ನೆಲ್ಲ ಕರ್ಕೊಂಡೋಗಿ ಯಾರು ವರದಿ ಮಾಡಿದಾರೆ ಆ ಪೇಪರ್ನ ಸಹಿತ ಅಲ್ಲಿ ಕರೆಸಿದೆ ನರಸಾಪುರ ಕೆರೆ ಹತ್ರ. ಆರಾಮಾಗಿ ಅವೆಲ್ಲ ಮೇನುಗಳೆಲ್ಲ ಫಸ್ಟ್ ಕ್ಲಾಸಾಗಿ ಬೆಳೆದು ಇದ್ದಾವೆ. ಹಾಗಾಗಿ ಯಾವುದೇ ಆ ರೀತಿಯಾದಂಥ ತಾವು ಕೊಟ್ಟಿರ್ತಕ್ಕಂಥ ಇದರಲ್ಲಿ ಯಾವುದೇ ಆ ರೀತಿ ಇಲ್ಲ. ತಾವು ಕೇಳ್ತಕ್ಕಂಥದ್ದು ಸಂಸ್ಕರಣ 3ನೋದು 4ನೋದು ಆಗಬೇಕೆಂಬುದು ಜನರ ಬೇಡಿಕೆ ಇದೆ. ಬಟ್ ಅದನ್ನು ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ. ಸಂದರ್ಭ ಬಂದಾಗ ಅನುದಾನಿತ ಫಂಡ್ಸ್ ಎಲ್ಲ ಇದ್ದಾಗ ಮುಂದಿನ ಕ್ರಮ ಸರ್ಕಾರ. ಇದರಲ್ಲಿ ಒಂದು ವಿಷಯ ಸಭಾಧ್ಯಕ್ಷೆ, ಏನಿಲ್ಲ, ನೀವು ಯಾವ್ದಾದ್ರು ಒಂದು ಕೆರೆಯಲ್ಲಿ ದನ ಕರು ಆ ನೀರು ಕುಡಿಯುತ್ತಾ ನೋಡ್ಬೇಕು ಸಚಿವರು. ದಯವಿಟ್ಟು ಆ ಸಂಸ್ಕರಿಸುವಂತ 2ನೇ ಸರ್ ಇವತ್ತು ಸರ್ ನಾನು ಹೇಳ್ತೇನೆ ಸರ್. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಸರ್ ಒಂದು ನಿಮಿಷ ಸರ್. ಸದಸ್ಯರು ಏನಾದರೂ ಹೇಳಲಿ, ಅವ್ರಿಗೆ ಸ್ವಾತಂತ್ರ್ಯ ಇದೆ. ಆದರೆ ವಾಸ್ತವಾಂಶ ನಾವು ಸುಮ್ಮನೆ ಕೂತ್ಕೊಂಡು ತಪ್ಪು ಮಾಹಿತಿಗಳು ಜನಗಳಿಗೆ ಹೋಗಬಾರ್ದು. ಸರ್ಕಾರ ಅದು ಹಿಂದೆ ಇದ್ದಂಥ ಸರ್ಕಾರ, ಬೊಮ್ಮಾಯಿಯವರು ಇಲ್ಲಿಲ್ಲ, ಈಗ ಎದ್ದು ಹೋಗಿದ್ದಾರೆ. ನಾನು ಅಲ್ಲೇ ನಿಂತ್ಕೊಂಡು ಈ ಯೋಜನೆಯನ್ನು 2ನೇ ಹಂತ 3ನೇ ಹಂತ ವಿಸ್ತರಣೆ ಕೊಟ್ಟಾಗ ಧನ್ಯವಾದ ಹೇಳಿದ್ದೇನೆ. ಬೊಮ್ಮಾಯಿಯವರಿಗೆ, ಮಾಧುಸ್ವಾಮಿ ಇಬ್ಬರಿಗೂ ಧನ್ಯವಾದ ಹೇಳಿದ್ದೇನೆ ಅವತ್ತು ಆನ್ ದ ಫ್ಲೋರ್ ಆಫ್ ದ ಹೌಸ್, ಹಿಂದ್ಗಡೆ ಎಲ್ಲೂ ಅಲ್ಲ. ಅವರು ಅರ್ಥ ಮಾಡಿಕೊಂಡು ಯೋಜನೆ ಮಹತ್ವವನ್ನು ಮಾಧುಸ್ವಾಮಿಯವರು ಬೆನ್ನತ್ತಿ ಬೊಮ್ಮಾಯಿಯವರು ಬಂದ ಮೇಲೆ ಅದಕ್ಕೆ ವೃಷಭಾವತಿ ವ್ಯಾಲಿ ಯೋಜನೆಗೆ ಅನುಮತಿಯನ್ನು ಕೊಡಿಸಿದ್ರು. ಹಾಗೆ ಕೆಸಿ ವ್ಯಾಲಿಯಲ್ಲಿ 2nd ಸ್ಟೇಜ್ಗೆ ಹೋದ BJP ಸರ್ಕಾರನೇ ಅನುಮತಿ ಕೊಟ್ಟಿದೆ. ನಾನು ಹೇಳಲಿಕ್ಕೆ ಹೊರಟಿದ್ದು, ದೇಶದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದು ರೆಪ್ಯೂಟೆಡ್ ಸಂಸ್ಥೆ, ಅದರ ಬಗ್ಗೆ ಯಾರಿಗೂ ಕೂಡ ಅನುಮಾನ ಇರೋದಿಲ್ಲ. ಅಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು 2017-18ರಿಂದ ಈ ಯೋಜನೆಯ ಅನುಷ್ಠಾನವನ್ನು ಸತತವಾಗಿ ಪ್ರತಿನಿತ್ಯ ಅವರು ಇದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ, ಮಾನಿಟರ್ ಮಾಡ್ತಾ ಇದ್ದಾರೆ.
ಇದರಲ್ಲಿ ಗ್ರೌಂಡ್ ವಾಟರ್ ಕ್ವಾಲಿಟಿಯನ್ನ ಸ್ಯಾಂಪಲ್ ಪ್ರತಿ ತಿಂಗಳು ಸ್ಯಾಂಪಲ್ ತಗೊಂಡು ಗ್ರೌಂಡ್ ವಾಟರ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದೆಯಾ, ಡಿಟೀರಿಯರೇಟ್ ಆಗ್ತಾ ಇದೆಯಾ ಅನ್ನೋದನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರು ಹೇಳ್ದಾಗೆ ಮಧ್ಯದಲ್ಲಿ ಒಂದು ಬಿಟ್ಬಿಡ್ತಾರೆ, ಇಲ್ಲಿ ಯುರೇನಿಯಂ ಇದೆ ಅಂತ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಯುರೇನಿಯಂ ಇದೆ, ಅದಕ್ಕಿಂತ ಜಾಸ್ತಿ ಬೇರೆ ಜಿಲ್ಲೆಗಳಲ್ಲಿ ಯುರೇನಿಯಂ ಇದೆ. ಯಾಕೆ ಯುರೇನಿಯಂ ಬರುತ್ತೆ ಅಂತ ಹೇಳಿದ್ರೆ, ನಾವು ಡೀಪರ್ ಬೋರ್ವೆಲ್ಸ್ ಅನ್ನ ಡ್ರಿಲ್ ಮಾಡಿ ಆಕ್ಸಿಜನ್ಗೆ ಎಕ್ಸ್ಪೋಸ್ ಆದಾಗ ಅಲ್ಲಿ ಯುರೇನಿಯಮ್ಮು ತಾನಾಗಿ ಸರ್ಫೇಸ್ ಆಗುತ್ತೆ. ಸೊ ಈ ತರಹ ಯುರೇನಿಯಮ್ಮು ಕರ್ನಾಟಕದಾದ್ಯಂತ ಇದೆ. ಅದನ್ನ ಯಾವುದೋ ಒಂದು ಸಂಸ್ಥೆ ಯುರೇನಿಯಂ ಇದೆ ಅಂತ ಹೇಳಿದಾಗ ತಗೊಂಡು ಬಂದ್ಬಿಟ್ಟು ವಿತೌಟ್ ಎನಿ ರೈಮ್ ಆರ್ ರೀಸನ್ ಆರ್ ಲಾಜಿಕ್ ಈ ಯೋಜನೆಗೆ ಲಿಂಕ್ ಮಾಡಿದ್ರು. ದಟ್ ಈಸ್ ಕಂಪ್ಲೀಟ್ಲಿ ಫಾಲ್ಸ್. ಎರಡನೇದು ಈ ಕೋಲಿ ಇದೆ ಅನ್ನುವಂತಹದ್ದು. ಈ ಕೋಲೈ ಎಲ್ಲ ರಾಜ್ಯದ ಎಲ್ಲ ಬೋರ್ವೆಲ್ಗಳಲ್ಲೂ ಇದೆ, ಎಲ್ಲ ಗ್ರೌಂಡ್ ವಾಟರಲ್ಲೂ ಇದೆ. ಆದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ಅಧ್ಯಯನದ ಪ್ರಕಾರ ಇನ್ಸಿಡೆನ್ಸ್ ಆಫ್ ಈ ಕೋಲೈ ಈಸ್ ಮಚ್ ಲೆಸ್ ಇನ್ ಕೆಸಿ ವ್ಯಾಲಿ ಅಂಡ್ HN ವ್ಯಾಲಿ ಕವರೇಜ್ ಏರಿಯಾ. ನಿಮ್ಗೆ ನಾನು ಬೇಕಾದ್ರೆ ರಿಪೋರ್ಟ್ ಅನ್ನ ಸದನಕ್ಕೆ ಕೊಡ್ತೇನೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವರದಿ ಪ್ರಕಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನವರು ಇನ್ನೊಂದು ಅಧ್ಯಯನ ಮಾಡಿದ್ದಾರೆ. ಅವರ ಪ್ರಕಾರ ಕೋಲಾರದಲ್ಲಿ ಹೆಲ್ತ್ ಪ್ಯಾರಾಮೀಟರ್ಸ್ ಅನ್ನ ಸ್ಟಡಿ ಮಾಡಿದ್ದಾರೆ. ಹೆಲ್ತ್ ಪ್ಯಾರಾಮೀಟರ್ ಅಲ್ಲಿ ಪ್ರಿವೆಲೆನ್ಸ್ ಆಫ್ ಡಿಸೀಸಸ್ ಹ್ಯಾಸ್ ರೆಡ್ಯೂಸ್ಡ್ ಬೈ 67%. ದಿಸ್ ಇಸ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್. ಅವರು ಯಾವ್ಯಾವ ಟೈಫಾಯ್ಡ್ ಎಷ್ಟು ಕಡಿಮೆ ಆಗಿದೆ, ಡಿಸೆಂಟ್ರಿ ಎಷ್ಟು ಕಡಿಮೆ ಆಗಿದೆ, ಡಯರಿಯಾ ಎಷ್ಟು ಕಡಿಮೆ ಆಗಿದೆ, ವೈರಲ್ ಹೆಪಟೈಟಿಸ್ ಎಷ್ಟು ಕಡಿಮೆ ಆಗಿದೆ, ಕೇಸ್ ವೈಸ್ ಸ್ಟಡಿ ಮಾಡಿದ್ದಾರೆ. ಇನ್ಸಿಡೆನ್ಸ್ ವಾಟರ್ ಕ್ವಾಲಿಟಿಯನ್ನ ಸ್ಟಡಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕೆಸಿ ವ್ಯಾಲಿ ಎಲ್ಲಿ ಸಪ್ಲೈ ಆಗಿದೆ ಅಲ್ಲಿ ವಾಟರ್ ಕ್ವಾಲಿಟಿ ಹ್ಯಾಸ್ ಇಂಪ್ರೂವ್ಡ್. ನಾನು ಕ್ಲೈಮ್ ಮಾಡ್ತಾ ಇಲ್ಲ, ದಿಸ್ ಇಸ್ ದ ಫೈಂಡಿಂಗ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡುವಂತಹದ್ದು, ವಾಸ್ತವ ಆಧಾರದಲ್ಲಿ ಏನೇ ಚರ್ಚೆ ಮಾಡಲಿಕ್ಕೂ ಕೂಡ ನಾವು ತಯಾರಿದ್ದೇವೆ. ಈ ಯೋಜನೆಯನ್ನ ಮಾಡಿರೋದ್ರಲ್ಲಿ ಕಾಂಗ್ರೆಸ್ದು ಪಾತ್ರ ಇದೆ, ಬಿಜೆಪಿಯದ್ದು ಪಾತ್ರ ಇದೆ, ಜನಗಳಿಗೆ ಅನುಕೂಲ ಆಗಿದೆ. ಆದರೆ ಕೆಲವರು ಇದನ್ನ ಎಲ್ಲಿಂದ ಎಲ್ಲಿಗೋ ಸಂಪರ್ಕ ಮಾಡಿ ಮಾನ್ಯ ಸಚಿವರು ಹೇಳ್ದಂಗೆ ಸುಮ್ಮನೆ ಒಂದು ಫೋಟೋ ತೆಗೆದು ಮೀನ್ ಸತ್ತೋಗಿದೆ ಅಂತ ಹಾಕ್ಬಿಡೋದು. ನರಸಾಪುರ ನನ್ನೂರು, ಆ ಊರಿಗೆ ಕೆರೆಗೆ ನೀರು ಬರ್ತಾ ಇದೆ. ಆ ಕೆರೆಗೆ ಸೀವೇಜ್ ಬರ್ತಾ ಇರೋದು ಬೆಂಗಳೂರದಲ್ಲ, ನರಸಾಪುರ ಊರಿನ ಸೀವೇಜ್ ಎಲ್ಲ ಆ ಕೆರೆಗೆ ಬಿಟ್ಟಿದ್ದಾರೆ. ಅದನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ. ಬೆಂಗಳೂರಿಂದ ಟ್ರೀಟ್ಮೆಂಟ್ ಮಾಡಿ ತಗೊಂಡೋಗಿದ್ದನ್ನ ಪ್ರಶ್ನೆ ಮಾಡ್ತಾರೆ. ಊರ್ದು ಸೀವೇಜ್ ಎಲ್ಲ ಆ ಕೆರೆಗೆ ಬಿಟ್ಟಿದ್ದಾರೆ. ಅದರಿಂದ ಆಕ್ಚುಲಿ ಕೆರೆ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ. ಹೀಗೆ ಏನಾದರೂ ಇರಲಿ, ವಾಸ್ತವ ಸಂಗತಿಗಳನ್ನ ತಿಳಿದುಕೊಂಡು ಏನಾದರೂ ಚರ್ಚೆ ಮಾಡಲಿ. ಯಾಕೆ ನಾನು ಎದ್ದು ನಿಂತೆ ಅಂತ ಹೇಳಿದ್ರೆ, ಏನೋ ಒಂದು ಹೇಳಿ ಅದೇ ಮೆಸೇಜ್ ಕ್ಯಾರಿ ಆಗಬಾರದು. ಇದರ ಬಗ್ಗೆ ಪದೇ ಪದೇ ವಾಸ್ತವ ಆಧಾರಿತವಾಗಿ ಏನೇ ಆರೋಪ ಮಾಡಿದ್ರು ನಾವು ಅದನ್ನ ತಿದ್ಕೊಳ್ಳಿಕ್ಕೆ ತಯಾರಿದ್ದೇವೆ. ಆದರೆ ಸುಮ್ಮನೆ ಏನೇನೋ ಸಂಬಂಧ ಇಲ್ಲದೆ ಇರೋದನ್ನ ಸಂಪರ್ಕ ಮಾಡಿ ಒಂದು ಯೋಜನೆ, ಜನಕ್ಕೆ ಅನುಕೂಲ ಆಗಿರುವಂತ ಯೋಜನೆಗೆ ನಾವು ಮಸಿ ಬಳಿಯಬಾರದು ಅನ್ನೋ ಕಾರಣಕ್ಕೆ ನಾನು ಎದ್ದು ನಿಂತಿದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನು ರಿಪೋರ್ಟ್ ಕೊಟ್ಟಿದೆ ಅನ್ನೋದನ್ನ ಮಾನ್ಯ ಸಚಿವರು ಸದನಕ್ಕೆ ಟೇಬಲ್ ಮಾಡ್ತಾರೆ. ಎಲ್ಲ ಸದಸ್ಯರಿಗೂ ಬೇಕಾದ್ರೆ ನಾವು ಒದಗಿಸ್ಕೊಡ್ತೇವೆ, ಆಸಕ್ತಿ ಇರೋ ಸದಸ್ಯರಿಗೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನು ನಾವು ನಂಬೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅವರು ಟೈಮ್ ಸೀರೀಸ್ ಡೇಟಾ ಇದೆ ಅವ್ರ ಹತ್ರ. ಫ್ರಮ್ ದ ಟೈಮ್ ಆಫ್ ಇಂಪ್ಲಿಮೆಂಟೇಷನ್ ಟಿಲ್ ಡೇಟ್, ವಾಟ್ ಈಸ್ ದ ವಾಟರ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದೆಯಾ, ಡಿಟೀರಿಯರೇಟ್ ಆಗ್ತಾ ಇದೆಯಾ, ಹೆಲ್ತ್ ಪ್ಯಾರಾಮೀಟರ್ಸ್ ಏನು, ಎಕನಾಮಿಕ್ ಇಂಪ್ಯಾಕ್ಟ್ ಏನು, ಎಲ್ಲಾನು ಅಧ್ಯಯನ ಮಾಡಿದ್ದಾರೆ. ನಾನು ಮಾನ್ಯ ಸಚಿವರ ಜೊತೆಗೆ ಆ ಒಂದು ವರದಿಯನ್ನ ನಾನು ಎಲ್ಲ ಸದಸ್ಯರಿಗೆ ಕೊಡಿಸ್ಕೊಡ್ತೇನೆ. ಆಮೇಲೆ ಬೇಕಾದ್ರೆ ಏನ್ ಬೇಕಾದ್ರೂ ಚರ್ಚೆ ಮಾಡ್ಬೋದು. ಆದ್ರೆ ಹೇಳಿದ್ದನ್ನ ಕೇಳಿಬಿಟ್ಟು ಸುಮ್ಮನೆ ಅದನ್ನೇ ಕ್ಯಾರಿ ಆಗ್ಬಿಟ್ರೆ ನಾಳೆ ಏನೇನೋ ತೊಂದರೆ ಆಗುತ್ತೆ. ಅಧ್ಯಕ್ಷರೇ, ಆಯ್ತು, ಈ ವ್ಯಾಲಿ ಮಾಡುವಂತ ಪ್ರತಿಪಕ್ಷನಾಗಿ ಮಾತಾಡ್ತಾರೆ ನೀವು. ಈ ವ್ಯಾಲಿ ಮಾಡುವಂತ ಸಂದರ್ಭದಲ್ಲಿ ನಾವು ಕೂಡ ಈ ವ್ಯಾಲಿ ಆಗ್ಬೇಕು, ಆ ಭಾಗದಲ್ಲಿ ಕೆರೆಗಳಿಗೆ ನೀರು ಹೋದ್ರೆ ಬೋರ್ವೆಲ್ಗಳೆಲ್ಲ ರೀಜನರೇಟ್ ಆಗ್ತೈತೆ ಅಂತ ನಾವು ಕೂಡ ಮಾಡಿದಿರಿ. ಆದ್ರೆ ನಮ್ಮ ಅಧಿಕಾರಿಗಳು ಆ ಸಂದರ್ಭದಲ್ಲಿ ನಮಗೆ ಮಾಹಿತಿ ಕೊಟ್ಟಿದ್ದು 2 ಹಂತದಲ್ಲಿ ಇದು ಪ್ಯೂರಿಫಿಕೇಶನ್ ಆಗ್ತಾ ಇದೆ, ಶುದ್ಧೀಕರಣ. 3ನೇ ಹಂತನೂ ಕೂಡ ಮಾಡಬೇಕು. ಈಗ 2 ಹಂತದಲ್ಲಿ ಆಗ್ತಾ ಇರೋದ್ರಿಂದ ಕ್ವಾಲಿಟಿ ಸರಿಯಾಗಿ ಬರ್ತಾ ಇಲ್ಲ. 3ನೇ ಹಂತ ಆಗಬೇಕು ಅಂತ ಹೇಳಿದಾಗ ನಾವು ಆ ಸಂದರ್ಭದಲ್ಲಿ ಸರ್ಕಾರದಿಂದ ಇದಕ್ಕೆ ಅನುದಾನ ಕೊಟ್ಟಿದ್ರಿ, 3ನೇ ಹಂತದ ಶುದ್ಧೀಕರಣ ಮಾಡುವಂಥದ್ದಕ್ಕೆ. ನಮ್ಮ ಶಾಸಕರು ಹೇಳೋ, ದೊಡ್ಡಬಳ್ಳಾಪುರದವ್ರು ಹೇಳೋದು, ಅವರು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದಾರೆ,
ಅಂದರೆ ನಿಮಗೆ ಅದು ಚೆಕ್ ಮಾಡಬೇಕಾದ್ರೆ ಅಲ್ಲಿ ಹಸು ಯಾವುದು ಕೆರೆಗಳಿಗೆ ಹೋಗಿ ನೀರು ಕುಡಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಆಯಿತು, ನಿಮ್ಮ ಪ್ರಕಾರನೇ ನಾವು ಕೂಡ ಏನು ನಮ್ಮ ಯಾವುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರು ಕೊಟ್ಟಿದ್ದಾರೆ, ಅವ್ರದ್ದು ಅಥೆಂಟಿಕ್ ಪ್ರಶ್ನೆನೇ ಇಲ್ಲ. ಓಕೆ ಅಥೆಂಟಿಕ್. ನೀವು ಇದನ್ನು ಹೇಳಿ ಇಲ್ಲಿ ಸದನದಲ್ಲಿ ಹೇಳ್ಬಿಟ್ಟು ಇದನ್ನು ಯಾವುದೇ ಮಾಹಿತಿನ ತಪ್ಪು ಹೋಗಬಾರ್ದು ಅಂತ ಹೇಳಿದ್ರೆ ಏನು ಉಪಯೋಗ ಆಗಲ್ಲ. ನಿಮ್ಮ ಇಲಾಖೆ ಏನೋ ಮಾಡ್ತಾ ಇದೆ, ಈ ಥರದ ವರದಿಯನ್ನು ನಾನೇ ಓದಿದ್ದೀನಿ ವರದಿಯನ್ನು. ಪತ್ರಿಕೆಯವರು ಎಲ್ಲ ಪತ್ರಿಕೆಯವರು ಪ್ರಿಂಟ್ ಮಾಡಿದ್ರು. ಸಾಮಾನ್ಯವಾಗಿ ಜನ ನೀವು ಏನೇ ಬೇಕು ಬೇಡ ಅಂತ ಹೇಳಿದ್ರು ನಾವು ಪತ್ರಿಕೆನ ನಂಬ್ತಾರೆ ಜನ. ನಾವು ಬೇಡ ಅಂದರೂ ನಂಬ್ತಾರೆ. ನಮ್ಗೆ ಒಳ್ಳೆ ಸುದ್ದಿ ಬಂದ ನಾನು ಓದಿದ್ದೀನಿ, ನನಗೆ ಅನ್ಸೋಕ್ಕೆ ಶುರು ಮಾಡ್ತು ಇನ್ಮೇಲೆ ತರಕಾರಿ ತಗೊಂಬಾರ್ದಪ್ಪ. ಭಾಳ ಚೆನ್ನಾಗಿ ನನ್ನ ಸ್ನೇಹಿತರು ಫೋನ್ ಮಾಡಿದ್ರು, ಏನಣ್ಣ ತರಕಾರಿ ತಿನ್ಬಿಟ್ರೆ ಕ್ಯಾನ್ಸರ್ ಬರುತ್ತಂತೆ, ಈ ಥರದ್ದೆಲ್ಲ. ನೀವು ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ? ಹಾಗಾದ್ರೆ ನಿಮ್ಮ ಹತ್ರ ವರದಿ ಇತ್ತು, ತಪ್ಪು ಮಾಡ್ತಾ ಇದ್ದಾನಲ್ಲ, ಇಂಥವ್ರನ್ನೆಲ್ಲ ಒಂದು 4 ಜನ ಬಲಿ ಹಾಕಿದ್ರೆ ಈ ಸಮಸ್ಯೆ ಆಗ್ತಾ ಇರಲ್ಲ, ಅಧಿವೇಶನದಲ್ಲಿ ಈ ಪ್ರಶ್ನೆನೇ ಬರ್ತಾ ಇಲ್ಲ. ನೀವು ಅದನ್ನು ಮಾಡದೆ ನಮ್ಮ ಹತ್ರ ವರದಿ ಇದೆ ಅಂತ ಹೇಳಿ ಟೇಬಲ್ ಕೆಳಗಡೆ ಇಟ್ಕೊಂಡ್ರೆ ಏನು ಉಪಯೋಗ ಆಗ್ತೈತೆ? ಆಕ್ಷನ್ ಮಾಡಿ ಒಂದಷ್ಟು ಜನದ ಮೇಲೆ. ನಿಮ್ಮ ಹತ್ರ ವರದಿ ಇದೆ, ಒಳ್ಳೆ ರೆಪ್ಯೂಟೆಡ್ ಕಂಪನಿ ವರದಿ ಕೊಟ್ಟಿದ್ದಾರೆ, ಅದನ್ನು ಪಬ್ಲಿಷು ಮಾಡಿ, ಅವರು ನೋಟಿಸ್ ಸರ್ವ್ ಮಾಡಿ. ಈ ಅವ್ನು ರಿಪ್ಲೈ ಮಾಡಲಿ, ಬಂದು ಏನು ಮಾಡ್ತಾನೆ ನೋಡೋಣ, ರಿಪ್ಲೈ ಮಾಡಲಿ. ಆವಾಗ ನಮ್ಮ ಇನ್ಸ್ಟಿಟ್ಯೂಟ್ ಅವ್ರನ್ನೂ ಕರೀರಿ, ಲೆಟ್ ಅಸ್ ಡಿಬೇಟ್. ಸತ್ಯ ಹೊರಗಡೆ ಬರಲಿ. ಯಾಕಂದರೆ ಕುಡಿಯೋ ನೀರು ನಮಗೆ ಇರೋವಂಥ ಮಾಹಿತಿ ಏನು ಅಂತ ಹೇಳಿದ್ರೆ ನಾನೇನು ವಿರೋಧ ಇಲ್ಲ KC ವ್ಯಾಲಿಗೆ. ಒಂದು ಸರಿ ನೀವು ಈ ನೀರು ಬೋರ್ವೆಲ್ಗಳಿಗೆ ಹೋಗಿ ಪಲ್ಯೂಟ್ ಆಗ್ಬಿಟ್ರೆ ನಿಮ್ಮನ್ನು ಅದು ಮತ್ತೆ ನೀವು ಸರಿ ಮಾಡಬೇಕಾದ್ರೆ 20 ವರ್ಷ ಬೇಕು, ನಿಮಗೆ 20 years ಬೇಕು. ಮತ್ತೆ ನೀರು ಹೊಸದಾಗಿ ಬಿಟ್ಟು ಅದನ್ನು ಅದು ಸಾಧ್ಯನೇ ಇಲ್ಲ ಬಿಡಿ. ಅದರಿಂದ ನಾವು ಮಾಡಿದಿರಿ, ನಮ್ಮ ಸರ್ಕಾರನೂ ಮಾಡಿದೆ, ಕೃಷ್ಣ ಅವ್ರು ಹೇಳ್ದಂಗೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈ ಯೋಜನೆ ಆಗಬೇಕು, ಅಲ್ಲಿ ನೀರು ಸಿಗಬೇಕು. ಆದರೆ ಇದರಿಂದ ಅಲ್ಲಿನ ಮಕ್ಕಳ ಮೇಲೆ, ಯಾಕಂದ್ರೆ ಮುಂದಿನ ಜನಾಂಗ ಅಲ್ಲಿನ ಮಕ್ಕಳು, ಆ ಮಕ್ಕಳಿಗೆ ಏನಾನ ಅನ್ಯಾಯ ಆದರೆ ನಮ್ಮನ್ನು ಯಾರು ಕೂಡ ಕ್ಷಮಿಸಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೀವು ಅವ್ರು ಯಾರು ಈ ಥರ ಪಬ್ಲಿಷ್ ಮಾಡಿದ್ದಾರೆ ಅವ್ರನ್ನ ಕರೆಸಿ, ಇವ್ರನ್ನ ಕೂತಿಸಿ, ಯಾರು ತಪ್ಪು ಮಾಡಿದ್ದಾರೆ ಅದ್ರ ಮೇಲೆ ಕ್ರಮ ಆಗಿ, ಅವ್ರೇನು ತಪ್ಪು ಮಾಡಿದರೆ ಆ ಥರದ ಒಂದು ಪನಿಷ್ಮೆಂಟ್ ಆದ ಅವ್ರ ಮೇಲೆ ಕೇಸ್ ಆಗಿ ಒಂದ್ಸರಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದರೆ ಇನ್ನೊಬ್ಬರನ್ನು ಕೂಡ ಈ ಥರದ ಲೆಟರ್ಗಳನ್ನ ಪತ್ರಿಕೆಗಳಿಗೆ ಆಗಲ್ಲ. ಸಭಾಧ್ಯಕ್ಷೆ, ಒಂದೇ ಒಂದು ಸಚಿವರ ಗಮನಕ್ಕೆ, ಸಚಿವರು ಹೇಳಿದ್ದೆಲ್ಲ ನಾನು ಒಪ್ತೀನಿ. ಬೋರ್ವೆಲ್ ನೀರ್ ಬಗ್ಗೆ ರಿಪೋರ್ಟ್ಗಳು IASC ಕೊಡ್ತಾ ಇದ್ದಾವೆ. ನಾನು ಹೇಳ್ತಿರೋಂಥದ್ದು ಡೈರೆಕ್ಟ್ಲಿ ಸೆಕೆಂಡ್ರಿ ಟ್ರೀಟೆಡ್ ವಾಟರ್ ಏನ್ ಕಾಲುವೆಗಳ ಮೂಲಕ ಕೆರೆಗೆ ಬರುತ್ತೆ, ಆ ನೀರಲ್ಲಿ ರಿಸ್ಕ್ ಇದೆ ಅಂತ. ಗ್ರೌಂಡ್ ವಾಟರ್ ರೀಚಾರ್ಜ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈಗೇನು HN ವ್ಯಾಲಿಯಲ್ಲಿ 210 MLD ಬರ್ತಾ ಇದೆ, KC ವ್ಯಾಲಿಯಲ್ಲಿ ಹತ್ರ 440 MLD ಬರ್ತಾ ಇದೆ. ಒಟ್ಟು ಇದು ಎರಡೂ ಸೇರಿದ್ರೆ ತುಂಬಾ ಒಳ್ಳೆ ಕೆಲಸ ಆಗ್ತಾ ಇದೆ. 462 ಕೆರೆ ತುಂಬ್ತಾ ಇದ್ದಾವೆ. ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ. ವೃಷಭಾವತಿ ವ್ಯಾಲಿಯಿಂದ ಆಲ್ಮೋಸ್ಟ್ 308 MLD. ಫ್ಯಾಕ್ಟ್ಸ್ ಸರಿ ಇದೆ. ಈ ಸತಿ ಬಜೆಟ್ ಅಲ್ಲೂ 455 ಕೋಟಿ ನೀವು KC ವ್ಯಾಲಿಗೆ ಇಟ್ಟಿದ್ದೀರಾ. ಬಟ್ ನಾನು ಹೇಳ್ತಿರೋಂಥದ್ದು ಟರ್ಷರಿ ಟ್ರೀಟ್ಮೆಂಟ್ ಆಗ್ಬಿಡ್ಲಿ. ನೀರು ಬರೋದು ಬೇಕಾದ್ರೆ 1 ವರ್ಷ ಲೇಟ್ ಆಗ್ಲಿ. ಸೆಕೆಂಡ್ರಿ ಟ್ರೀಟೆಡ್ ವಾಟರ್ ಡೈರೆಕ್ಟ್ ಬರೋವಾಗ ಪ್ರಾಣಿಗಳು ಅದನ್ನ ಸೇವಿಸ್ತಾ ಇಲ್ಲ, ಮತ್ತು ಆ ಸೆಕೆಂಡ್ರಿ ಟ್ರೀಟೆಡ್ ಡೈರೆಕ್ಟ್ ವಾಟರ್ ಬರ್ತಾ ಇರೋಂಥ ವಾಟರ್ ಅಲ್ಲಿ ನಮಗೆ ಇರುವಂತಹ ಬೇರೆ ಬೇರೆ ಅಂಶಗಳು ಜಾಸ್ತಿ ಇದಾವೆ, ಹೆವಿ ಮೆಟಲ್ಸ್ ಜಾಸ್ತಿ ಇದಾವೆ ಅನ್ನೋದು ಮಾತ್ರ ನನ್ನ ವಾದ. ಒನ್ಸ್ ಇಟ್ ಪರ್ಕ್ಯುಲೇಟ್ಸ್ ಇನ್ ಟು ದ ಗ್ರೌಂಡ್, ಅಧ್ಯಕ್ಷರೇ, ಸ್ವಲ್ಪ ತಮ್ಮ ತಾಳ್ಮೆಯನ್ನ ನಾವೆಲ್ಲರೂ ಪರೀಕ್ಷೆ ಮಾಡ್ತಾ ಇದ್ದೇವೆ. ನನಗೂ ಅರ್ಥ ಆಗುತ್ತೆ, ಯಾಕಂದ್ರೆ ತಮಗೆ ಸಮಯದ ಜವಾಬ್ದಾರಿ ತಮಗಿದೆ. ಆದರೆ ಮಾನ್ಯ ಸದಸ್ಯರು 3ನೇ ಹಂತದ ಸಂಸ್ಕರಣೆ ಬಗ್ಗೆ ಬೇಡಿಕೆ ಇಡೋದಕ್ಕೆ, ಅದ್ರ ಬಗ್ಗೆ ನಂದು ಯಾವುದೂ ತಕರಾರಿಲ್ಲ. ಸದಸ್ಯರಿಗೆ ಎಲ್ಲ ಅದು ಹಕ್ಕಿದೆ, ಅವ್ರಿಗೆ ಬೇಡಿಕೆ ಇಡ್ಬೋದು, ಮಂಡನೆ ಮಾಡ್ಬೋದು, ಹೋರಾಟನೂ ಮಾಡಲಿ, ಅದ್ರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಮಾನದಂಡಗಳನ್ನ ಅನುಸರಣೆ ಆಗ್ತಾ ಇಲ್ಲ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತೇನೆ. ವಿ ಆರ್ 100% ಕಂಪ್ಲೈಂಟ್ ವಿತ್ Karnataka Pollution Control Board norms, with the norms set by Indian Pollution Control Board, with the norms set by Ministry of Environment and Forest, Government of India, with the norms set by World Health Organization, WHO. We are 100% compliant. In fact, ivattu KC ವ್ಯಾಲಿಯಲ್ಲಿ 218 MLD ನೀರನ್ನ ಲಿಫ್ಟ್ ಮಾಡೋದನ್ನೇ ನಿಲ್ಸಿದೀವಿ. ಯಾಕೆ ಅಂದ್ರೆ ಆ ಪ್ಲಾಂಟ್ಗಳ ಅಪ್ಗ್ರೇಡೇಷನ್ ತಗೊಂಡಿದ್ದೇವೆ. ಅವು ಹಳೇದಾಗಿದೆ, ಕ್ವಾಲಿಟಿ ಡ್ರಾಪ್ ಆದ ತಕ್ಷಣ ಆ ನೀರನ್ನು ತೆಗೆದುಕೊಳ್ಳೋದನ್ನೇ ಬಂದ್ ಮಾಡಿ ಅಪ್ಗ್ರೇಡೇಷನ್ ಕೆಲಸವನ್ನ ತೆಗೆದುಕೊಂಡಿದ್ದೇವೆ. ಸೇಮ್ ಬೇರೆ ಕಡೆನೂ ಕೂಡ ಎಲ್ಲೇ ಒಂದು ಕಡೆ ಯಾವುದೇ ಪ್ಲಾಂಟ್ದು ಕ್ವಾಲಿಟಿ ಸಾಲಿಲ್ಲ ಅಂದ್ರೆ ಆ ನೀರನ್ನ ತಗೊಳ್ಳೋದೇ ನಿಂದಿಸಿ
ಅದನ್ನ ಅಪ್ಗ್ರೇಡೇಷನ್ BWSSB ಇಂದ ಮಾಡಿಸಿ ಓನ್ಲಿ ವೆನ್ ದ ವಾಟರ್ ಮೀಟ್ಸ್ ದ ಸೆಟ್ ಸ್ಟ್ಯಾಂಡರ್ಡ್ಸ್ ಆವಾಗ ಮಾತ್ರ ಲಿಫ್ಟ್ ಮಾಡುವಂತಹದ್ದು ಮಾಡ್ತಾ ಇದ್ದೇವೆ ಬಿಟ್ರೆ ಕ್ವಾಲಿಟಿ ಫೇಲ್ ಆಗಿದ್ದ ಯಾವ ನೀರನ್ನು ತಗೊಳ್ತಾ ಇಲ್ಲ. ಸೆಕೆಂಡ್, ಪದೇ ಪದೇ ಮೆಟಲ್ಸು ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ. ನಾನು ವಿತ್ ಆಲ್ ಮೈ ಅಥಾರಿಟಿ ಫ್ಲೋರಲ್ಲಿ ಹೇಳ್ತಾ ಇದ್ದೇನೆ, ನಾವು ನಾರ್ಮ್ಸ್ಗೆ ವೈಲೇಟ್ ಆಗಿ ನೀರನ್ನು ಪಂಪ್ ಮಾಡೋ ಇಶ್ಯೂನೇ ಇಲ್ಲ. ನೀವು ಕೇಳ್ಬೋದು ನಿಮ್ಗೆ ಹೆಂಗೆ ಗೊತ್ತು ಅಂತ. ಸರ್, ಇದರಲ್ಲಿ ಸ್ಕಾಡಾ ಅಂತ ಒಂದು ಸಿಸ್ಟಮ್ ಹಾಕಿದೆ. ಸ್ಕಾಡಾದಲ್ಲಿ ಡೈಲಿ ಗಂಟೆಗೆ ಇಷ್ಟು ಅಂತ ಸ್ಯಾಂಪಲ್ ಡ್ರಾ ಆಗುತ್ತೆ ಸರ್. ಇದು ಮ್ಯಾನ್ಯುವಲ್ ಇಲ್ಲ, ಆಟೋಮ್ಯಾಟಿಕ್ ಇದೆ. ಅಲ್ಲಿ ಸ್ಯಾಂಪಲ್ ಡ್ರಾ ಆಗಿ ಲ್ಯಾಬ್ ಅಲ್ಲೇ ಸೆಟಪ್ ಆಗಿದೆ, ಟೆಸ್ಟ್ ಆಗುತ್ತೆ. ಅಲ್ಲಿ ಏನಾದರೂ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಮೀಟ್ ಆಗಲಿಲ್ಲ ಅಂತ ಹೇಳಿದ್ರೆ ತಕ್ಷಣ ರೆಡ್ ಫ್ಲಾಗ್ ರೈಸ್ ಆಗುತ್ತೆ. ಇದು ಸ್ಕಾಡಾ ಸಿಸ್ಟಮ್ ಅಲ್ಲಿ ಅಳವಡಿಸ್ಕೊಂಡಿದೆ. ಹಾಗಾಗಿ ಆಮೇಲೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್, ನಿಮಗಿಂತ ಮೊದಲು ವಿ ಆರ್ ಕನ್ಸರ್ನ್ಡ್ ಅಬೌಟ್ ದ ಲಾಂಗ್ ಟರ್ಮ್ ಇಂಪ್ಯಾಕ್ಟ್. ಅದಕ್ಕೆ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ 5 ವರ್ಷಕ್ಕೆ ಕೊಟ್ಟಿಲ್ಲ. ನಾವು ಇದನ್ನ ವಿ ಆರ್ ಗೋಯಿಂಗ್ ಟು ಕೀಪ್ ಸ್ಟಡಿಯಿಂಗ್ ಇಟ್. ದ ಮೊಮೆಂಟ್ ವಿ ಸಿ ಎನಿ ಕನ್ಸರ್ನ್ ಫಾರ್ ಎನಿ ರೆಡ್ ಫ್ಲಾಗ್ ಕಂಡು ಬಂದರೆ ತಕ್ಷಣ ಗೌರ್ಮೆಂಟ್ ವಿಲ್ ಟೇಕ್ ಕರೆಕ್ಟಿವ್ ಆಕ್ಷನ್. ಇದರಲ್ಲಿ ಉದ್ದೇಶಪೂರ್ವಕವಾಗಿ ನಾವು ನಿರ್ಲಕ್ಷ್ಯ ಮಾಡುವ ಪ್ರಶ್ನೆನೇ ಇಲ್ಲ. ಹಾಗಾಗಿ ಸರ್ಕಾರ ಬಹಳ ಜಾಗೃತವಾಗಿದೆ ಈ ವಿಷಯದಲ್ಲಿ. ಟೆರ್ಷರಿ ಟ್ರೀಟ್ಮೆಂಟ್ಗೆ ಅವರು ಕೇಳಲಿ, ಅದರ ಬಗ್ಗೆ ನಂದು ಏನೂ ತಕರಾರಿಲ್ಲ. ಆದರೆ ವಾಟರ್ ಕ್ವಾಲಿಟಿ ಇವತ್ತಿನ ನಮ್ಮ ವರ್ಲ್ಡ್ ಸ್ಟ್ಯಾಂಡರ್ಡ್ ಪ್ರಕಾರನೇ ಇದು ನಡೀತಾ ಇದೆ. ಮೆಟಲ್ಸು ಕೂಡ ಅನ್ಲೆಸ್ ಪರ್ಮಿಸಬಲ್ ಲೆವೆಲಲ್ಲಿ ಇದ್ದರೆ ಮಾತ್ರ ನೀರನ್ನು ಲಿಫ್ಟ್ ಮಾಡ್ತೇವೆ. ಪರ್ಮಿಸಬಲ್ ಲೆವೆಲ್ ವೈಲೇಟ್ ಆದರೆ ಮಾಡುವ ಪ್ರಶ್ನೆ ಬರೋದಿಲ್ಲ. ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ, ಸದಸ್ಯರು ಏನು ಹೇಳಿದ್ದಾರೆ, ಟೆರ್ಷರಿ ಟ್ರೀಟ್ಮೆಂಟ್ ಬಗ್ಗೆ ಸಪ್ರೇಟಾಗಿ ವಿಚಾರ ಮಾಡೋಣ ಸರ್, ಅದ್ರ ಬಗ್ಗೆ ಇಲ್ಲ ಅಂತಲ್ಲ. ಆದರೆ ಎಲ್ಲ ಫೇಲ್ ಆಗ್ತಾ ಇದೆ ಅನ್ನೋ ಮಾತು ಬರಬಾರ್ದು. ಇಟ್ ಈಸ್ ಕಂಪ್ಲೀಟ್ಲಿ ಕಂಪ್ಲೈಂಟ್ ವಿತ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ಅಷ್ಟೇ ರಿಪೀಟ್ ಮಾಡಿ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.